ಹಾಯ್ ನಮಸ್ಕಾರ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ದಿನದಿಂದ ಇವತ್ತಿನವರೆಗೂ ಗಿಲ್ಲಿ ಕಾಮಿಡಿಯಿಂದ ಬಿಗ್ ಬಾಸ್ ಮನೆ ತುಂಬ ಎಂಟರ್ಟೈನ್ಮೆಂಟಿಂದ ತುಂಬಿದೆ. ಇನ್ನು ಹೇಳ್ಬೇಕಂದ್ರೆ ಗಿಲ್ಲಿ ಅವರ ಜೊತೆ ಕಾವ್ಯನು ತುಂಬಾನೇ ಟಾರ್ಗೆಟ್ ಮಾಡಿದ್ದಾರೆ ಅನ್ಸುತ್ತೆ. ಬೇಕಂತಾನೆ ಕಾವ್ಯ ಮತ್ತು ಗಿಲ್ಲಿನ ಟಾರ್ಗೆಟ್ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಗೆ ಎಂತಹ ಮನಸ್ಥಿತಿ ಇರೋರು ಬಂದಿದ್ದಾರೆ ಅಂದ್ರೆ ನಿಜವಾಗಿಯೂ ತುಂಬಾನೇ ಆಶ್ಚರ್ಯವಾಗುತ್ತೆ ಮತ್ತು ಬೇಜಾರು ಅನ್ಸುತ್ತೆ. ಅದರಲ್ಲಿ ಚಂದ್ರಪ್ರಭಾ ಅಂತ ಸ್ನೇಹಿತ ಅಂದ್ಕೊಂಡು ಅವರಿಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡ್ತಾರೆ. ಅವರನ್ನು ನೋಡಿದ್ರೆ ತುಂಬಾನೇ ಬೇಸರವಾಗುತ್ತೆ. ಗಿಲ್ಲಿ ಅವರಿಗೆ ಚಂದ್ರಪ್ರಭಾ ಅವರಂದ್ರೆ ತುಂಬಾನೇ ಇಷ್ಟಪಡ್ತಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ, ನೀವು ನೋಡೇ ಇರ್ತೀರಾ. ಆದ್ರೆ ಇಲ್ಲಿ ಚಂದ್ರಪ್ರಭಾ ಅವರಿಗೆ ಗಿಲ್ಲಿ ಅಂದ್ರೆ ಯಾಕೆ ಇಷ್ಟೊಂದು ಕೋಪ, ಯಾಕೆ ಅಂತಾನೂ ಗೊತ್ತಾಗ್ತಿಲ್ಲ. ನಿನ್ನೆ ಎಪಿಸೋಡ್ನಲ್ಲಿ ಯಾರು ಉತ್ತಮ ಹಾಗೆ ಯಾರಿಗೆ ಕಳಪೆ ಅನ್ನೋ ಒಂದು ಚಟುವಟಿಕೆಯಲ್ಲಿ ಗಿಲ್ಲಿ ಅವರಿಗೆ ಕಳಪೆ ಹಾಗೆ ಚಂದ್ರಪ್ರಭಾ ಅವರಿಗೆ ಉತ್ತಮ ಕೊಟ್ಟಿರುತ್ತಾರೆ. ಇಲ್ಲಿ ಗಿಲ್ಲಿ ಅವರು ಕಳಪೆ ಕೊಟ್ಟಿರೋದ್ರಲ್ಲಿ ನಮಗೇನು ಯಾವುದೇ ಬೇಜಾರಿಲ್ಲ. ಇಲ್ಲಿ ಚಂದ್ರಪ್ರಭಾ ಅಂದ್ರೆ ಗಿಲ್ಲಿಗೆ ತುಂಬಾನೇ ಇಷ್ಟ. ಆದರೆ ಚಂದ್ರಪ್ರಭಾ ಅವರು ಗಿಲ್ಲಿಯನ್ನು ಕೆಳಗೆ ಹಾಕಿ ತುಳಿದು ಮಾತನಾಡಿದ್ದು ತುಂಬಾ ತಪ್ಪು ಅನಿಸುತ್ತೆ. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಗುಂಪುಗಾರಿಕೆಯಿಂದ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದ್ದು ನಿನ್ನೆ ಎಪಿಸೋಡ್ನಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ನೀವೆಲ್ಲ ನೋಡಿರಬಹುದು. ಅಶ್ವಿನಿ, ಕಾಕ್ರೋಚ್ ಸುದಿ ಹಾಗೆ ರಾಶಿಕಾ, ಈ 3 ಜನ ಗಿಲ್ಲಿಯ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ವಾರ ಕಳಪೆ ಅಂತ ಬಂದ್ರೆ ಅದು ಗಿಲ್ಲಿಗೆ ಕೊಡಬೇಕು ಅಂತ ಮಾತಾಡ್ಕೊಂಡಿರ್ತಾರೆ. ಹಾಗೆ ಈ ವಾರ ಕಾವ್ಯ ಅವರನ್ನು ನಾಮಿನೇಷನ್ಗೆ ಸೆಲೆಕ್ಟ್ ಮಾಡಲೇಬೇಕು, ಯಾಕಂದ್ರೆ ಅವರು ಗುಂಪಿನಲ್ಲಿ ಗೋವಿಂದ ಅನ್ನೋ ರೀತಿ ಇದ್ದಾಳೆ. ಅವಳು ಈ ಮನೆಯಲ್ಲಿ ಎಲ್ಲಿ ಕಾಣಿಸ್ತಿಲ್ಲ, ಸೇಫ್ ಆಗಿ ಆಡ್ತಿದ್ದಾಳೆ, ಮತ್ತೆ ಅವಳು ಎಲ್ಲೂ ಸಿಕ್ಕಾಕೊಂಡಿಲ್ಲ ಅಂತ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ. ನಿನ್ನೆ ಕಳಪೆ ಚಟುವಟಿಕೆಯಲ್ಲಿ ಕಳಪೆ ಅಂತ ಬಂದಾಗ ಕಾಕ್ರೋಚ್ ಸುದಿ ಅವರಿಗೆ ಕೊಟ್ಟಿರುತ್ತಾರೆ. ಒಂದೇ ವೋಟಿಂದ ಗಿಲ್ಲಿ ಅವರಿಗೆ ಕಳಪೆ ಬಂದಿದೆ, ಅಂದ್ರೆ ಒಂದೇ ವೋಟಿನಿಂದ ಗಿಲ್ಲಿಯವರಿಗೆ ಕಳಪೆ ಬಂದಿದೆ. ಇದರಲ್ಲಿ ಚಂದ್ರಪ್ರಭಾ ಅವರದು 1 ವೋಟ್ ಆಗಿರುತ್ತೆ. ಇಲ್ಲಿ ಚಂದ್ರಪ್ರಭಾ ಅವರು ಯಾವ ತರ ಅಂದ್ರೆ 2 ತಲೆ ಹಾವಿನ ಹಾಗೆ ಆಡ್ತಿದ್ದಾರೆ. ಅಂದ್ರೆ ಇವರನ್ನು ಸ್ನೇಹಿತರನ್ನಾಗಿ ಪಡೆದುಕೊಳ್ಳೋಕ್ಕಿಂತ ಇವರನ್ನು ಶತ್ರುವಾಗಿ ಪಡೆದುಕೊಳ್ಳೋದು ಉತ್ತಮ ಅನಿಸುತ್ತೆ. ಇಲ್ಲಿ ಚಂದ್ರಪ್ರಭಾನಂತಹ ಸ್ನೇಹಿತ ಇದ್ದರೆ ನಿಜವಾಗಿಯೂ ನಮ್ಮ ಸರ್ವನಾಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜೊತೆಗಿದ್ದೇ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ ಚಂದ್ರಪ್ರಭಾ ಅವರು. ಈ ಮನೆಯಲ್ಲಿ ಚಂದ್ರಪ್ರಭಾ ಅವರು ರಿಷಾ ಅವರನ್ನು ಎತ್ಕೊಂಡು ಡ್ಯಾನ್ಸ್ ಮಾಡಬಹುದು. ಆದರೆ ಗಿಲ್ಲಿ ಕಾವ್ಯ ಜೊತೆ ಮಾತನಾಡಿದ್ರೆ ಅವರಿಗೆ ತಂಗಿ ಅಂತ ಅವಳಿಗೆ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡಿದ್ದಾರೆ ಚಂದ್ರಪ್ರಭಾ ಅವರು. ಈ ಮನೆಯಲ್ಲಿ ತುಂಬಾ ಜನರು ಕಳಪೆ ಆಟವನ್ನು ಆಡಿದ್ದು ನೋಡಿದ್ರು ಕೂಡ ಗಿಲ್ಲಿ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ. ಚಂದ್ರಪ್ರಭಾ ಅವರಿಗೆ ತಲೆಯಲ್ಲಿ ಗಿಲ್ಲಿನೇ ಎಲ್ಲಾ ಕಡೆ ಕಾಣಿಸ್ತಿದ್ದಾನೆ, ಅವನೆಲ್ಲೋ ಹೆಸರು ಮಾಡ್ಕೊತಿದ್ದಾನೆ ಅಂತ ಅವರಿಗೆ ಅನಿಸಿರಬಹುದು. ಅದಕ್ಕೆ ಅವರು ಆ ಕಾರಣಕ್ಕೆ ಅವರು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಹಾಗೆ ಧ್ರುವಂತ್ ಅವರು ಕೂಡ ಹೇಳ್ತಾರೆ, ನನ್ನ ಹೆಸರು ತಗೊಂಡು ನೀನು ಫುಟೇಜ್ ತಗೋಬೇಡ ಅಂತ ಗಿಲ್ಲಿಗೆ ಹೇಳ್ತಾರೆ. ಇಲ್ಲಿ ಯಾರನ್ನ ಯಾರು ಬಳಸಿಕೊಂಡು ಫುಟೇಜ್ ತಗೋತಿದ್ದಾರೆ ಅಂತ ಕಾಣಿಸ್ತಿದೆ. ಮತ್ತು ಧ್ರುವಂತ್ ಅವರು ಎಲ್ಲಿಯೂ ನ್ಯಾಯವಾಗಿ ಹಾಗೆ ಉತ್ತಮವಾಗಿ ನೀವು ಎಲ್ಲಿ ಕಾಣಿಸಿಕೊಂಡಿಲ್ಲ. ನೀವು ರಕ್ಷಿತಾ ಬಗ್ಗೆ ಮಾತನಾಡಿದ್ದನ್ನು ನೋಡಿ ನನಗೆ ನೀವಿನ್ನೂ ಮುಖವಾಡ ಹಾಕಿಕೊಂಡಿದ್ದೀರಾ ಅಂತ ಅನಿಸುತ್ತೆ. ಗಿಲ್ಲಿ ಮತ್ತು ಚಂದ್ರಪ್ರಭಾ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿರುವ ಸ್ಪರ್ಧಿಗಳು ಗಿಲ್ಲಿ, ಕಾಕ್ರೋಚ್, ರಾಶಿಕಾ, ಅಶ್ವಿನಿ ಗೌಡ, ಸೂರಜ್, ಸ್ಪಂದನ, ಧನುಷ್, ಧ್ರುವಂತ್, ರಕ್ಷಿತಾ, ಚಂದ್ರಪ್ರಭಾ. ಈ ಸ್ಪರ್ಧಿಗಳಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಬೇಕು ಹಾಗೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಉಳಿಯಬೇಕು ಎನ್ನುವ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.